ವಿಧಾನ ಪರಿಷತ್ ಕಲಾಪದಲ್ಲೂ ಕೂಡ ಆಡಳಿತ ಹಾಗೂ ವಿಪಕ್ಷಗಳ ಭಾಷಣ ಸಮರ ಆಯಿತು. ಬಿಜೆಪಿ ಜೆಡಿಎಸ್ ನಾಯಕರಿಂದ ಸದನದಲ್ಲಿ ಧರಣಿ ಮಾಡಲಾಯಿತು. ಸದನದ ಬಾವಿಗಿಳಿದು ಧಿಕ್ಕಾರ ಕೂಗಿದ್ದಾರೆ ಮೈತ್ರಿ ಪಕ್ಷದ ಶಾಸಕರುಗಳು. ವಿಧಾನ ಪರಿಷತ್ನಲ್ಲಿ ಆಗಿರೋ ಬೆಳವಣಿಗೆ ಇದು. ಆಡಳಿತ ಪ್ಲಸ್ ವಿಪಕ್ಷಗಳ ಭಾಷಣ ಸಮರ. ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಧರಣಿ ಮಾಡಿದ್ರು. ಸದನದ ಬಾವಿಗಿಳಿದು ಧಿಕ್ಕಾರಗಳನ್ನು ಕೂಗಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರುಗಳು. ಸಭಾಪತಿ ಮನವಿಗೆ ವಿಪಕ್ಷಗಳು ಬಗ್ಲಿಲ್ಲ, ಧರಣಿಯನ್ನ ಮಾಡಿದ್ದು. ರಾಜ್ಯಪಾಲರಿಗೆ ಅಡ್ಡಿಪಡಿಸಿದವರನ್ನ ಹೊರಗೆ ಹಾಕಿ ಬಿಕೆ ಹರಿಪ್ರಸಾದ್ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ವಾಗ್ದಾಳಿ ನಡೆಸಿತು. ಇಲ್ಲಿ ನೋಡಿ, ಒಂದು ವಿರೋಧ ಮಾಡಿದ್ದಾರೆ ಇವರು. ನಮ್ಮ ಸಭಾನಾಯಕರು ಮಾತಾಡುವಾಗ ಇಂತಿಂಥ ವಿಚಾರಗಳನ್ನ ಹೇಳಿದ್ದಾರೆ. ಆದ್ದರಿಂದ ಇದು ಲೇಮ್ ಮಾಡಿದೀವಿ ಅಂತ ಹೇಳ್ತಕ್ಕಂಥದ್ದು ತಪ್ಪಾಗ್ತದೆ. ಲೇಮ್ ಮಾಡಿದ ಮೇಲೆ ಅವರು ಅದನ್ನು ಒಪ್ಪಿದೀವಿ ಅಂತ ಹೇಳಿದರೆ ನೀವು ವಿಷಯವೇ ಅಥವಾ ಅಲ್ಲವೇ ಎಂಬ ಯಾವುದೇ ಪ್ರಶ್ನೆಯು ಉದ್ಭವಿಸಿದರೆ ರಾಜ್ಯಪಾಲನು ತನ್ನ ವಿವೇಚನಾನುಸಾರ ಕೈಗೊಂಡ ತೀರ್ಮಾನವೇ ಅಂತಿಮವಾಗಿರತಕ್ಕದ್ದು ಮತ್ತು ರಾಜ್ಯಪಾಲನು ಕೈಗೊಂಡ ಯಾವುದೇ ಕಾರ್ಯದ ಸಿಂಧುತ್ವವನ್ನು ಅವನು ತನ್ನ ವಿವೇಚನಾನುಸಾರ ಕಾರ್ಯನಿರ್ವಹಿಸಬೇಕಾಗಿತ್ತು ಅಥವಾ ನಿರ್ವಹಿಸಬಾರದಾಗಿತ್ತು ಎಂಬ ಕಾರಣದ ಮೇಲೆ ಪ್ರಶ್ನಿಸತಕ್ಕದ್ದಲ್ಲ. ಇದ್ರ ಜೊತೆಗೆ ರಾಜ್ಯಪಾಲರ ಭಾಷಣದ ಅವಧಿಯಲ್ಲಿ ಅನುಸರಿಸಬೇಕಾದ ಕ್ರಮ ಸಂವಿಧಾನದ 175 ಅಥವಾ 176ನೇ ಅನುಚ್ಛೇದದ ಮೇರೆಗೆ ವಿಧಾನಮಂಡಲದ ಉಭಯ ಸದನಗಳು ಒಟ್ಟಿಗೆ ಸಭೆ ಸೇರುವಾಗ ಅಥವಾ 175ನೇ ಅನುಚ್ಛೇದದ ಮೇರೆಗೆ ವಿಧಾನ ಪರಿಷತ್ ಮಾತ್ರ ಸಭೆ ಸೇರಿದಾಗ ಆ ಸಮಯದಲ್ಲಿ ರಾಜ್ಯಪಾಲರು ಬರುವಾಗ ಅಥವಾ ಹೊರಡುವಾಗ ಅಥವಾ ಅವರ ಭಾಷಣದ ಅವಧಿಯಲ್ಲಿ ಒಂದ್ ನಿಮಿಷ ಕೇಳಿ. ಈಗ ಕುತ್ಕೊಳ್ರಿ. ಏನು ಕೇಶವ, ನಿಮ್ಗೆ ಏನಾಯ್ತಲ್ಲ, ಇಷ್ಟು ಎಥಿಕ್ಸ್ ಐತಲ್ಲ ನಿನಗೆ. ಅಲ್ಲಲ್ಲ, ಎಂತ ಇದ್ರ ಬಂದಿ ನೀನು, ಎಂತ ಒಳ್ಳೆ ಇದ್ರ ಬಂದಿ, ಒಳ್ಳೆ ಸಂಸ್ಕಾರದಾಗ ಬಂದಿ. ನೀನು ಸಂಸ್ಕಾರ ಬಿಟ್ಟು ಮಾಡ್ತೀವಲ್ಲ. ಈಗ ನಾ ಹೇಳ್ತೀನಿ ಕೇಳಿ, ಒಂದ್ ನಿಮಿಷ ಕೇಳಿ ನೋಡಿ. ಪಕ್ಷವಾಗಿ ಆಡಳಿತ ಪಕ್ಷವನ್ನ ನಾವು ಕಂಡಮ್ ಮಾಡ್ತಕ್ಕಂಥದ್ದು, ಅಧಿಕಾರ ಇರ್ತಕ್ಕಂಥದ್ದು ಸಂಸ್ಕಾರ ಅಲ್ಲ ಅಂತ ನಾವು ಪದ ಹೇಳಿದ್ರೆ ದಯಮಾಡಿ ಕ್ಷಮಿಸಬೇಕು. ದಯಮಾಡಿ ಅವ್ರು ಹೇಳಿ ನಾನು ಹೋಗಿಲ್ಲ ಅಂತ ಹೇಳಿದ್ರೆ ದೇವೇಗೌಡ ನೀನು ಬಿಡು, ಇದೆಲ್ಲ ಬಿಡು. ನಾನು ಹೇಳ್ತೀನಿ ಈಗ ಸಭಾ ವಿರೋಧ ಪಕ್ಷ